ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ವಿಚಾರದಲ್ಲಿ ಚಿತ್ರರಂಗ ಕೂಡ ಈಗ ಬಂದಾಗಿದೆ. ನಟಿ ರಮ್ಯಾ ಈಗಾಗಲೇ ದೂರನ್ನ ದಾಖಲಿಸಿದ್ದಾರೆ. ಈಗ ಚಿತ್ರರಂಗ ಕೂಡ ನಟಿ ರಮ್ಯಾ ಪರವಾಗಿ ನಿಂತಿದೆ. ಮಾಜಿ ಸಂಸದೆ ನಟಿ ರಮ್ಯಾ ಪರ ಫಿಲ್ಮ್ ಚೇಂಬರ್ ನಿಂತಿದೆ. ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು. ಈ ಸಂಬಂಧ ಸಿಎಂ ಹಾಗೆ ಗೃಹ ಸಚಿವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಫಿಲ್ಮ್ ಚೇಂಬರ್ ಮನವಿಯನ್ನ ಮಾಡ್ತಾ ಇದೆ. ಸಿಎಂ ಡಿಸಿಎಂಗೂ ಮನವಿಯನ್ನ ಸಲ್ಲಿಸಲಿದೆ ಫಿಲ್ಮ್ ಚೇಂಬರ್. ಈಗಾಗಲೇ ಚಿತ್ರರಂಗದ ಸಾಕಷ್ಟು ಗಣ್ಯರು ನಟಿ ರಮ್ಯಾಗೆ ಸಪೋರ್ಟ್ ಮಾಡೋದಾಗಿ ಪೋಸ್ಟ್ ಮಾಡಿದ್ರು. ರಮ್ಯಾ ಪರವಾಗಿ ನಿಲ್ಲೋದಾಗಿ ಹೇಳಿದ್ರು. ಅಂದ್ರೆ ಒಬ್ಬ ಮಹಿಳೆಯರಿಗೆ ಈ ರೀತಿಯಾಗಿ ಅಶ್ಲೀಲವಾದ ಮೆಸೇಜ್, ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು ತಪ್ಪು. ಮಹಿಳೆಯರನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕು. ಹೀಗಾಗಿ ರಮ್ಯಾ ಪರವಾಗಿ ನಾವು ನಿಲ್ತೀವಿ. ಯಾರು ಈ ರೀತಿ ಮಾಡಿದ್ದಾರೆ, ಪೋಸ್ಟ್ಗಳನ್ನು ಹಾಕಿದ್ದಾರೆ, ಆ ಕಿಡಿಗೇಡಿಗಳ ವಿರುದ್ಧವಾಗಿ ಕ್ರಮ ಆಗಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು. ಈಗ ಫಿಲ್ಮ್ ಚೇಂಬರ್ ಕೂಡ ರಮ್ಯಾ ಪರವಾಗಿ ನಿಂತಿದೆ. ನಟಿ ರಮ್ಯಾ ಕಮೆಂಟ್ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದ್ರೆ ಅಶ್ಲೀಲ ಮೆಸೇಜ್ ಮಾಡಿರುವವರು ಕಿಡಿಗೇಡಿಗಳು. ಇದೊಂದು ಆಘಾತಕಾರಿ ಬೆಳವಣಿಗೆ ಅಂತ ರಾಮಮೂರ್ತಿ ಹೇಳಿದ್ದಾರೆ. ವಕೀಲ ಸಂಘದ ಮಾಜಿ ಅಧ್ಯಕ್ಷರು ಜಿವಿ ರಾಮಮೂರ್ತಿ ಅವರು ಪೊಲೀಸರು ಕಠಿಣವಾದ ಸೆಕ್ಷನ್ ಅಡಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ನಟಿ ರಮ್ಯಾ ಪ್ರಕರಣವನ್ನು ತಾವು ಗಮನಿಸಿದ್ರಿ, ಇದ್ರ ಬಗ್ಗೆ ಹಿರಿಯ ವಕೀಲರಾಗಿ ತಮ್ಮ ಅಭಿಪ್ರಾಯ ಏನು? ನಟಿ ರಮ್ಯಾರವರು ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದ ನಟಿ ಹಾಗೂ ಮಾಜಿ MP ಆಗಿದ್ದವರು. ಅವರು ನ್ಯಾಯಾಲಯದಲ್ಲಿ ನಡೆಯುವ ಒಂದು ಪ್ರಕರಣದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆ ಅಭಿಪ್ರಾಯ ಅವರ ಸ್ವಂತ ಅಭಿಪ್ರಾಯ. ಅದರ ಬಗ್ಗೆ ಕೆಲವು ಕಿಡಿಗೇಡಿಗಳು, ಕೆಲವು ವ್ಯಕ್ತಿಯ ಹಿಂಬಾಲಕರು ಅಂತ ಹೇಳಿಕೊಂಡು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವುದು, ಅವರಿಗೆ ಅಶ್ಲೀಲವಾದ ಒಂದು ಭಾಷೆ ಉಪಯೋಗಿಸಿ ಮಾನಹಾನಿ ಮಾಡುವುದು ಮಾಡಿದ್ದಾರೆ. ಇದು ಖಂಡನೀಯ. ರಮ್ಯಾ ಅವರ ಪ್ರಕರಣದಲ್ಲಿ FIR ಆಗಿದೆ. ಸಾಕಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಈ ಎಲ್ಲ ಸೆಕ್ಷನ್ಗಳು ಏನೆಲ್ಲ ಅಪರಾಧಗಳಿಗೆ ಕುರಿತಾದಂತಾಗಿದೆ ಮತ್ತು ಏನೆಲ್ಲ ಶಿಕ್ಷೆಗಳಾಗುತ್ತೆ ಅಂತ ಈ ಒಂದು ಸೆಕ್ಷನ್ಗಳನ್ನ ಗಮನಿಸಿದಾಗ ಎರಡು ವ್ಯಾಪ್ತಿಯಲ್ಲಿ ಬರ್ತದೆ. ಮೊದಲನೇದಾಗಿ ಅಬ್ಸಿನಿಟಿ, ಅಂದರೆ ಅಶ್ಲೀಲವಾದ ಪದಗಳನ್ನ ಉಪಯೋಗಿಸೋದು, ಕೆಲವು ಚಿತ್ರಗಳನ್ನ ಕಳಿಸೋದು, ವಿಡಿಯೋಗಳು ಕಳಿಸೋದು, ಅಶ್ಲೀಲವಾದ ಭಾಷೆಗಳನ್ನು, ಮೆಸೇಜ್ಗಳನ್ನ ಕಳಿಸೋದು, ಯಾವುದರಲ್ಲಿ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಮಾಡೋದರಿಂದ ಒಬ್ಬ ವ್ಯಕ್ತಿಗೆ ಒಂದು ಮಾನಹಾನಿ ಆಗ್ಬೋದು, ಅವರಿಗೆ ಒಂದು ಹೆಣ್ಣು ಮಕ್ಕಳಿಗೆ ಅವರ ಅಸಭ್ಯವಾದ ವರ್ತನೆಯಿಂದ ಅವರಿಗೆ ನೋವಾಗ್ತದೆ. ಈ ರೀತಿ ಮಾಡೋದು ಅದೇನಾಗ್ತದೆ ಅಂತ ಸೆಕ್ಷನ್ 67 ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಬರ್ತದೆ. ಎರಡನೇದಾಗಿ ಅಫೆನ್ಸಿವ್ ಲ್ಯಾಂಗ್ವೇಜ್ ಉಪಯೋಗಿಸೋದು, ಭಯಪಡಿಸೋದು, ಭೀತಿ ಪಡಿಸೋದು, ನಿಮಗೆ ಹೆದರಿಕೆ ಹುಟ್ಟಿಸೋದು ಮಾಡ್ತಾರಲ್ಲ, ಆ ಅಫೆನ್ಸಿವ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಸಿ ಅದ್ರ ಬಗ್ಗೆ ಮೆಸೇಜ್ಗಳನ್ನ ಕಳಿಸೋದು, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ರೀತಿ ಕೂಡ ಒಂದು ವಿಷಯವನ್ನು ಟ್ರಾನ್ಸ್ಮಿಟ್ ಮಾಡಿದ್ರೆ ಅದನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಸೆಕ್ಷನ್ 66A ಮತ್ತು 67 ಅಡಿಯಲ್ಲಿ ಮಾಡ್ತಾರೆ. ಜಾಮೀನು ರಹಿತ ಸೆಕ್ಷನ್ಗಳು ಸಹ ಇದರಲ್ಲಿ ಇದ್ದಾವೆ. ಸೊ ಪೊಲೀಸರು ಏನೆಲ್ಲ ಕ್ರಮಗಳನ್ನು ಈಗ ಕೈಗೊಳ್ಬೋದು, ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸ್ತಾರ, ಏನೆಲ್ಲ ಪ್ರೊಸೀಜರ್ ಆಗುತ್ತೆ ಅಂತ? ಜಾಮೀನು ರಹಿತ ಪ್ರಕರಣಗಳಿರೋದ್ರಿಂದ ಪೊಲೀಸ್ನವರು ಮೊದಲನೇದಾಗಿ ಅವ್ರನ್ನ ಟ್ರೇಸ್ ಔಟ್ ಮಾಡಬೇಕು. ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ತಮ್ಮ ಒರಿಜಿನಲ್ ನೇಮನ್ನಾಗಲಿ ಒರಿಜಿನಲ್ ಚಿತ್ರಗಳನ್ನಾಗಲಿ ಅಪ್ಲೋಡ್ ಮಾಡಿರಲ್ಲ. ಮೊದಲನೇದಾಗಿ ಯಾರು ಇದನ್ನು ಮಾಡಿರೋದು ಅಂತ ಮೊದಲು ಕಂಡುಹಿಡಿದು ಪೊಲೀಸ್ನವರು ಅವರನ್ನು ಬಂಧಿಸಿ ತನಿಖೆಗೆ ಒಳಪಡಿಸಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಬೇಕಾಗ್ತದೆ. ನ್ಯಾಯಾಧೀಶರು ಆಗ ತಮ್ಮ ವಿವೇಚನೆಗೆ ಅನುಗುಣವಾಗಿ ಅವರಿಗೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧರಿಸ್ತಾರೆ. ಮೊದಲು ಅರೆಸ್ಟ್ ಮಾಡ್ತಾರೆ, ಯಾಕಂದರೆ ನಾನ್ ಬೇಲಬಲ್ ಅಫೆನ್ಸ್ ಇರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಯಾರನ್ನೆಲ್ಲ ಹೊಣೆಗಾರನಾಗಿ ಮಾಡ್ತಾರೆ ಇದರಲ್ಲಿ ಅಂತೇಳಿ? ಯಾಕಂದರೆ ತಾವು ಹೇಳ್ದಂಗೆ ನಕಲಿ ಅಕೌಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಬೇರೆ ಬೇರೆ ರೀತಿಯಾಗಿರ್ತದೆ. ಸೊ ಯಾರು ಹೊಣೆಗಾರ ಆಗ್ತಾರೆ? ಈಗ ಆಲ್ರೆಡಿ ಸಾಕಷ್ಟು ಜನರ ಮೇಲೆ FIR ಸಹ ದಾಖಲಾಗಿದೆ. ಈ ಒಂದು ಕೃತ್ಯದಲ್ಲಿ ಯಾರು ನೇರವಾಗಿ ಭಾಗಿಯಾಗಿದ್ದಾರೋ ಅವರ ಮೇಲೆ ಮತ್ತು ಅವರಿಗೆ ಯಾರು ಸಹಾಯ ಮಾಡಿರ್ತಾರೋ, ಅವರಿಗೆ ಅಬೆಟ್ ಮಾಡಿರ್ತಾರೋ, ಅವರಿಗೆ ಇನ್ಸ್ಟಿಗೇಟ್ ಮಾಡಿರ್ತಾರೋ ಅವರು ಕೂಡ ಇದರಲ್ಲಿ ಆರೋಪಿಗಳಾಗುವ ಸಾಧ್ಯತೆ ಇರ್ತದೆ. ಇದು ಹಿರಿಯ ವಕೀಲರಾದಂಥ GV ರಾಮಮೂರ್ತಿ ಅವರ ಸ್ಪಷ್ಟವಾದಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.